ಎಂತದ ಮಹೇಶ, ಎಂತ ಹೇಳ್ಬೇಕಂತ ಅದೆಯಾ? ಎಂತ ಅಂದರೆ ನಾ ಮತ್ತು ವಾಸಣ್ಣನ ಹತ್ರನೇ ಹೇಳಕ್ಕೆ ಹೋಗ್ಲಾ, ಬೋವಿನ ಹತ್ರನೇ ಅಂತ ಹೇಳಕ್ಕೆ ಹೋಗ್ಲಾ, ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದೆ. ಈ ಊರು ಹಾಳು ವಿಶಾಲಾಕ್ಷಿ ಆ ಕಮಲಕ್ಕಯ್ಯ, ಥೂ ಅವಳಿ ಕಮಲಕ್ಕಯ್ಯ ಅನ್ನೋಕ್ಕೂ ಹೇಸಿಗೆ ಆಗ್ತದೆ. ಆಮೇಲೆ ಅವಳು ಶಾಂತಕ್ಕ ಎಲ್ಲ ಸೇರ್ಕೊಂಡು ಭಾರಿ ಕೆಡ್ದಂಗೆ ಮಾತಾಡ್ತಾ ಇದ್ದಾರಂತೆ ಕಣ್ರಿ. ಎಂತ ಕೆಡ್ದಂಗೆ ಮಾತಾಡ್ತಾ ಇದ್ದಾರಂತೆ ಮಾರಯ್ಯ? ಆ ವಿಶಾಲಾಕ್ಷಿಗಂತೂ ಎಷ್ಟು ಹೇಳಿದ್ರು ಬುದ್ಧಿ ಭಾಷೆ ಇಲ್ಲ ಮಾತ್ರ ಆ ಹೆಂಗಸಿಗೆ. ದೇವ್ರೆ ಎಂತಕ್ಕೆ ಹಂಗೆ ಮಾಡ್ತದೆ ಏನ? ಅಲ್ಲ, ಯಾರು ಸುದ್ದಿ ಮಾತಾಡ್ತಾ ಇದ್ದಾರಂತ ಎಂತ ಅಂತೆ? ನಂಗಂತೂ ನೋಡಿ ಎಂತ ಸುದ್ದಿ ಗೊತ್ತಿಲ್ಲ. ಅವಳಿಗೆ ಸಂಘಕ್ಕೂ ನೆಟ್ಟಗೆ ಬರಲ್ಲ ಕಣ. ಮೂರೇ ಎಲ್ಲ ತಿರುಗಾಡ್ತಿರ್ತಾವ. ಆ ಸಂತಿಗೆ ಹೋಗೋದು, ಆ ಪ್ಯಾಟಿಗೆ ಹೋಗೋದು, ಆ ಸಾಮಾನು ತರೋದು, ಅದು ಇದು ಅಂತ. ಆಮೇಲೆ ಈಗ 3 ಜನ ಒಟ್ಟಾಕೊಂಡು ಹಪ್ಪಳ ಸಂಡಿಗೆ ಎಲ್ಲ ಮಾಡ್ತಾ ಇದ್ದಾರ. ಹಾಗಾಗಿ ಸಂಘದ ಕಡೆನೂ ಬರಲ್ಲ. ಎಂತ ಎಂತ ವಿಷಯ ನಂಗೆ ಎಂತ ಗೊತ್ತಿಲ್ಲ ಮಾರಯ್ಯ. ಅಯ್ಯೋ ಲಕ್ಷ್ಮಕ್ಕ, ಅವು ಹಿಂದೆ ಹಾಳಾಗಕ್ಕೆ ಅದು ಏನಂತ ಊರ ಕಡೆ ಬಂದು ಸಾರ್ಕೊಂಡವೋ ಏನೋ. ಅದ ನಮ್ಮನೆ ಭವ್ಯಗೂ ಥೂ ನಂಗೆ ಹೇಳೋಕ್ಕೂ ಹೇಸಿಗೆ ಆಗ್ತದೆ. ಭವ್ಯಗೂ ನಿಮ್ಮ ಮನೇಲಿ ವಾಸಣ್ಣಗೂ ಇದು ಮಾಡ್ತಾ ಇದ್ದಾವೆ, ಸಂಬಂಧ ಕಲ್ಪಿಸ್ತಾ ಇದ್ದಾವೆ ಮರ್ರ. ಎಂತ? ನಮ್ಮನೇಲಿ ಇವರಿಗೂ ನಿಮ್ಮನೆ ಭವ್ಯಗ? ಅವಳು ಹಿಂದೆ ಹಾಳಾಗ ಏನಂತ ಉರಿತಾಳೆ ಅಂತ. ಅಲ್ಲ, ಇವರ ಮಗಳು ಥರ ನೋಡ್ತಾರಲ್ಲ ಭವ್ಯನ. ಅಲ್ಲ, ಒಂದು ಹಂಗಾರೆ ಹೇಳಕ್ಕಾರ ಒಂದು ಬುದ್ಧಿ ಭಾಷೆ ಬೇಡ? ಅಲ್ಲ, ಒಂದು ವಯಸ್ಸಿಗಾರು ಬೆಲೆ ಬೇಡನಾ? ಅವೇನು ಉರಿತವೆ ಅಂತ? ಅವು ಬಾಯಿಗೆ ಬೆಂಕಿ ಬಿದ್ದಾರು ಹೋಗ್ಬಾರ್ದ ಅಂತ? ಯಾರ ಮನೆ ಸುದ್ದಿನಾರು ಸುಮ್ಮನಿರ್ತಾರ? ಎಲ್ಲರ ಮನೆ ಸುದ್ದಿನೂ ಮಾತಾಡ್ತದೆ. ಆ ವಿಶಾಲಾಕ್ಷಿ ನಂಗೆ ಗೊತ್ತಲ್ಲ, ಆದರೆ ಇಷ್ಟರ ಮಟ್ಟಿಗೆ ನಿಶ್ಚಯಿಸ್ತದೆ ಅಂತ ನಾ ಜ್ಞಾನ ಮಾಡಲ. ಇಲ್ಲ ಮಹೇಶ, ಇದು ಸುಮ್ಮನೆ ಬಿಡಲೇಬಾರ್ದು. ಆ ಮನೇಲಿ ಇವ್ರಿಗೆ ಏನಾರು ಗೊತ್ತಾದ್ರೆ ಅದನ್ನು ಮತ್ತೇನಿಲ್ಲ, ಕೊಚ್ಚೇ ಕಡಿತಾರೆ. ಹ್ಞೂ ರೀ ಲಕ್ಷ್ಮಕ್ಕ, ನನಗೂ ಕೇಳಿ ಭಾರಿ ಹೇಸಿಗೆ ಅನಿಸ್ತು. ಬೇಜಾರಲ್ಲ, ಹೇಸಿಗೆ ಅನಿಸ್ತು. ಹಂಗಾಗಿ ನಾ ಮತ್ತು ಭವಿಗೂ ಏನು ಹೇಳಕ್ಕೆ ಹೋಗಲ್ಲ, ಮನ್ಸಿಗೆ ನೊಂದ್ಕೋತದೆ ಅಂತ. ಸಣ್ಣಗೆ ಹೇಳಿದ್ರೆ ಸಿಟ್ಟಲ್ಲ ಮನ್ಸ ಮೊದಲೇ. ಮತ್ತೇನಿಲ್ಲ, ದುಡ್ಕೇನಾದ್ರು ತಪ್ಪು ಮಾಡಿಬಿಟ್ರೆ ಅಂತ. ಹಂಗಾಗಿ ಮತ್ತು ನಾನು ನಿಧಾನಕ್ಕೆ ನಿಮ್ಮ ಹತ್ರ ವಿಷಯ ತಿಳಿಸೋಣ ಅಂತ ಬಂದಿದ್ದು. ಅದು ನನಗೆ ನಿನ್ನೆ ಅಲ್ಲ ಮೊನ್ನೆ ಪದ್ಮಕ್ಕ ತ್ವಾಟದಲ್ಲಿ ಸಿಕ್ಕಿದಾಗ ಹೇಳಿದ್ರು. ಅವರಿಗೂ ಗೊತ್ತಿರಲಂತೆ, ಆ ಮಂಗಳಕ್ಕ ಹೇಳಿದಂತೆ. ಅವರೆಲ್ಲ ಮಾತಾಡೋದು ಅಲೇಸಿದ್ರಂತೆ, ಹಿಂಗಂತಲ್ಲ ಅಂತ ಅದೇ ನಗಾಡ್ತಾ ಹೇಳ್ತಾ ಇದೆಯಂತೆ. ಪದ್ಮಕ್ಕ ಪಾಪ ಎಂಥದ ನೋಡ ಮಹೇಶ, ಅವು ಏನಕ್ಕೆ ಉರಿತಾವೋ ಏನೋ ಈ ಥರ ಹಿಂಗೆ. ಆ 3 ಹೆಂಗಸರು ಊರು ಹಾಳು ಮಾಡೋಕ್ಕೆ ಬಂದಾರೆ, ಒಂಚೂರು ಹೇಳ ಲಕ್ಷ್ಮಕ್ಕಗೂ ಹೇಳಿ ನೋಡು ಅಂತ ಅಂದ್ರ. ನಾನು ಮತ್ತೆ ಎಂತಪ್ಪ ಅಂತ ಸುಮ್ಮನಿದ್ದೆ. ತೀರಾ ತಲೆ ಕೆಡ್ಸ್ಕೊಂಡ್ಲೇ ಈ ಥರ ಎಲ್ಲ ಹೋತಾವಂತ ಸುಮ್ಮನೆ. ಅದು ನಿನ್ನೆ ಅಕ್ಕ ಫೋನ್ ಮಾಡಿತ್ತಾ, ಮಂಜುಳಕ್ಕ ಫೋನ್ ಮಾಡ್ದವಳು ಒಂಚೂರು ಹೆರ್ಗೆ ಬಾರ ಮಾತಾಡ್ಬೇಕು ಅಂತ. ಎಂಥದ ಅಕ್ಕ ಅಂದೆ. ಆಗ ಅಕ್ಕನ ಹಿಂಗಂತೆ ಮಾರೆಯ ಅಂತ ಹೇಳ್ತು. ಯಾರು ಹೇಳಿದೆ ನಿಂಗೆ ಅಂತೀನಿ. ಅವಳು ಶಾಂತಕ್ಕ ಅದಳಲ್ಲ, ಅವಳು ಸೊಡ್ಡಿ ಕೊಲ್ಲಾಕಕ್ಕೆ, ಅವಳು ನಾದ್ನಿನ ನಮ್ಮ ಅಕ್ಕರ ಮನೆ ಹತ್ರನೇ ಕೊಟ್ಟಿದ್ದ. ಅದ್ರ ಹತ್ರ ಎಲ್ಲ ಹೇಳಿದಂತೆ. ಅದು ನಿನ್ನೆ ಅಕ್ಕರ ಮನೆಗೆ ಬಂದಿತ್ತಂತ ಹೇಳ್ತಂತೆ. ಹಿಂಗಂತಲ್ಲ ನಿಮ್ಮ ನಾದ್ನಿ ಹೆಂಡ್ತಿ ಅಂತೆ, ಹಿಂಗಂತೆ ಅಂತಂತೆ. ಹಂಗೆ ಅನ್ನಕ್ಕೆ ಅಕ್ಕಗಂತಾರ ಸಾಕು ಹೊಡೆದಂಗೆ ಆತಂತೆ. ಅದೇ ಫೋನ್ ಮಾಡ್ಕೊಂಡು ಹೇಳ್ತು, ಎಂತ ಮಾರೆಯ ಹಿಂಗೆಲ್ಲ ಹಬ್ಬಿಸ್ತಾ ಇದ್ದಾರೆ, ಹೇಸ್ಕಿ ಏನು ಹುಡುಗಾಟ್ಕಿ ವಯಸ್ಸ, ಕಾಲೇಜಿಗೆ ಹೋಗೋ ವಯಸ್ಸಲ್ಲಾರೆ ಒಬ್ರಿಗೊಬ್ರು ಮಾತಾಡೋಕ್ಕೋ ಹುಡುಗಿ ಏನಾರು ಹಿಂಗೆ ಹಬ್ಸೋದು ಅಂತಾರೆ ನ್ಯಾಯ? ಈಗ ಪಾಪ ವಾಸಣ್ಣಗೆ ಮಕ್ಕಳಿಗೆಲ್ಲ ಮದುವೆ ಆಗ್ಯದೆ, ಮೊಮ್ಮಕ್ಕಳು ಕಾಣೋ ವಯಸ್ಸಲ್ಲಿ ಈ ಥರ ಮಾಡ್ತಾ ಇದ್ದಾರಲ್ಲ, ಒಂಚೂರು ಹೇಳಿ ನೋಡು, ನೀನೇ ವಿಚಾರಿಸ್ಕ ಅಂತ ಹೇಳ್ತಾ. ಮತ್ತು ಹಿಂಗೆ ಬಿಟ್ಟರೆ ಇದಾಗಿದ್ದಲ್ಲ ಅಂತ ನಾನು ನಿಮ್ಮ ಹತ್ರ ಹೇಳಕ್ಕೆ ಬಂದೆ ಕಣ್ರಿ. ಎಂತ ಊರಿಂದ ಊರಿಗೆಲ್ಲ ಹಬ್ಬದಂತ? ಅವು ಎರಡೆಲ್ಲಿ ನಾಣ ಕೊಡ್ತೆ ಹೋಗೋಕ್ಕೆ ಏನು ಉರ್ದು ಸಾಯ್ತವೆ ಅಂತ? ಅಲ್ಲ ಕಣ, ಯಾರು ಈಗ ಗಂಡಸ್ರ ಮೇಲೆ ಅನುಮಾನ ಪಡೋ ಹೆಂಗಸೆ ಆಗಲಿ, ಇಲ್ಲ ಹೆಂಗಸ ಮೇಲೆ ಅನುಮಾನ ಪಡೋ ಗಂಡಸೆ ಆಗಲಿ, ಹಾಗಿದ್ರೆ ಇವತ್ತು ಏನಾತಿತ್ತು ಹೇಳು? 2 ಸಂಸಾರ ಹಾಳಾತಿತ್ತಲ್ಲನ? ಏನಕ್ಕೆ ಹಿಂಗೆ ಉರಿತವೆ ಅಂತ? ಇಲ್ಲ ಮಹೇಶ, ಸುಮ್ಮನೆ ಮಾತ್ರ ಬಿಡಬಾರ್ದು ಇವನ, ಊರಿಗೆ ಹೋಗೋಕ್ಕೆ. ಹ್ಞೂ ರೀ ಲಕ್ಷ್ಮಕ್ಕ, ಅದೇ ಎಂತ ಮಾಡೋದಂತ ಜ್ಞಾನ ಆಗಲ್ಲ. ಎಂತ ಹೇಳಲಿ ನೋಡ, ನಮ್ಮ ಪುಟ್ಟಕ್ಕಗೆ ಹೇಳಿದ್ರೆ ಮತ್ತೇನಿಲ್ಲ. ಅಲ್ಲ, ಪುಟ್ಟಕ್ಕಗೆ ಹೇಳೋಕ್ಕಿಂತ ಮುಂಚೆ ನಾನು ಇವರಿಗೂ ಹೇಳ್ತೀನಿ, ನೀನು ಭವ್ಯಗೂ ಹೇಳು, ನಾನು ನಮ್ಮ ಮನೇಲಿ ಎಲ್ಲರಿಗೂ ಹೇಳ್ತೀನಿ, ಅತ್ತೆ ಅಮ್ಮಗೆ ಎಲ್ಲ ಹೇಳ್ತೀನಿ, ಬೆಳ್ಳಿ ಚರಣಿಗೆ ಎಲ್ಲ ಫೋನ್ ಮಾಡಿ ಹೇಳ್ತೀನಿ, ಶಾಲಿನಿ ಅಕ್ಕಗೂ ಹೇಳ್ತೀನಿ. ಎಲ್ಲ ಕೂತು ತೀರ್ಮಾನ ಮಾಡೋಣ.
ಇವತ್ತು ನಮ್ಮನೆ ಒಡೆಯಕ್ಕೆ ನೋಡ್ತವೆ, ನಾಳೆ ಇನ್ನೊಬ್ರು ಮನೆ ನೋಡ್ತವೆ. ಹಿಂಗೆ ಇವನ್ ಬಿಡ್ತಾ ಕೂತ್ರೆ ಊರಲ್ಲಿ ಊರೇ ಹಾಳು ಮಾಡ್ತವೆ. ಹ್ಞೂ ರೀ ಲಕ್ಷ್ಮಕ್ಕ, ಹಂಗೆ ಒಂಚೂರು ವಾಸಣ್ಣಗೆ ಹೇಳ್ತಾ ನಿಧಾನ, ಮೊದಲೇ ಸಿಟ್ಟಿನ ಮನ್ಸ. ಹ್ಞೂ ಮಹೇಶ, ಎಂತ ತಲೆ ಹರಿತಿಲ್ಲ. ಗ್ರಾಚಾರನೇ ಸರಿ ಇಲ್ಲ ಮಾತ್ರ. ಹ್ಞೂ ಲಕ್ಷ್ಮಕ್ಕ, ನಮ್ಮ ಮನೇಲಂತೂ ಇಂಥವೇ. ಮೊದಲು ನನ್ನ ಮೇಲೆ ಅಪವಾದನೆ ಬಂತ, ಈಗಿದ್ರ ಮೇಲೆ ಎಂಥದಾರು ಒಂದಿದ್ದೇ ಇರ್ತಾವೆ ನೋಡಿ. ನೆಮ್ಮದಿಯಾಗಿ ಅದೀವಿ ಅನ್ನೋ ದಿನನೇ ಇಲ್ಲೇ ಏನೋ. ಹೌನಾ, ಸರಿ. ನೀವು ಒಳಗೂ ಬರಲ್ಲ ಅಂತೀಯ, ನಂಗೆ ತಲೆನೇ ಓಡ್ತಿಲ್ಲ. ಸರಿ, ಹಂಗಾರೆ ನಾನು ಒಂಚೂರು ಒಳಗೆ ಹೋಗ್ಲಾ? ಅತ್ತಮ್ಮನ ಹತ್ರನಾರು ಒಂಚೂರು ಮಾತಾಡ್ತೀನಿ. ಹ್ಞೂ ಸರಿ ಕಣ್ರಿ ಲಕ್ಷ್ಮಕ್ಕ, ನಾನು ಮನೆ ಬದಿ ಹೋಗ್ತೀನಿ. ಅವ್ನ ಕೆಲಸದನ್ ಬತ್ತಾನ ನೋಡ್ತೀನಿ. ಭಾರಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹ್ಞೂ ಸರಿ, ಹಂಗಾರೆ ನಿಧಾನ ಹೋಗ್ಬಾ. ಹ್ಞೂ ಸರಿ ಲಕ್ಷ್ಮಕ್ಕ.